ಅತ್ತೆ ಅಮ್ಮನ್ ಕರ್ಸಿ ಅತ್ತೆ, ನಾನು ಹೋಗ್ತೀನಿ ನಮ್ಮ ಮನೆಗೆ. ಯಾಕೆ ಭಾಗ್ಯ ಯಾವಾಗ ನೋಡಿದ್ರು ಇದೊಂದು ಹೇಳ್ತಿಯಲ್ಲ, ಹೋಗ್ತೀನಿ ಹೋಗ್ತೀನಿ ಅಂತ. ನೀನ್ ಹೋಗೋದಕ್ಕೆ ಬಂದಿರೋದು? ನಾನು ಇಲ್ಲೇ ಇರಿಸ್ಕೊಳಕ್ಕೆ ಕಡೆ ನೀನು ಕರ್ಸ್ಕೊಂಡಿರೋದು. ನೀನ್ ನೋಡಿದ್ರೆ ಯಾವಾಗಲೂ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತೀಯ. ಹೋಗ್ತೀನಿ ಹೋಗ್ತೀನಿ ಅಂತ ಕುತ್ಕೊಂಡ್ರೆ ನನ್ನ ಮಗನ್ ಮದುವೆ ಮಾಡ್ಕೊಳಕ್ ಆಗತ್ತಾ ನೀನು? ಇನ್ನೇನ್ ಮಾಡ್ಲಿ ಅತ್ತೆ, ಹೋಗಿ 2 ದಿನ ಆಯ್ತು. ಅವರು ಒಂದಿನ ಅಂತ ಹೇಳ್ಬಿಟ್ಟು ಹೋದವರು 2 ದಿನ ಆದ್ರೂ ಬರಲಿಲ್ಲ. ನನ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಆಕಾಶ ಎಲ್ಲಿ ಅವಳಿಂದ ನಾಯಿ ಬಾಲ ತರ ಓಡಾಡ್ಕೊಂಡಿರ್ತಾನೋ. ನಂಗೆ ತುಂಬಾ ಬೇಜಾರಾಗುತ್ತತ್ತೆ. ಇವೆಲ್ಲ ನೋಡ್ಕೊಂಡಿರಕ್ಕಾಗಲ್ಲ. ಇವನು ಯಾವಾಗ ಅವಳು ಇನ್ನೇ ಸುತ್ತಾ ಇದ್ರೆ ಅವನು ಅವಳನ್ನ ಡೈವರ್ಸ್ ಕೊಡ್ತಾನ, ನನ್ನ ಮದುವೆ ಮಾಡ್ಕೋತಾನ? ಇಲ್ಲ ಅತ್ತೆ, ಇದೆಲ್ಲ ಕನ್ಸಿನ ಮಾತು. ನಾನು ಯಾಕೆ ಸುಮ್ಮನೆ ಇಲ್ದಿರೋ ಆಸೆಗಳೆಲ್ಲ ಉಟ್ಕೊಬೇಕು? ಇಲ್ಲಿದ್ರೆ ನನಗೆ ಆಕಾಶ್ ಮಾವನ್ ಮೇಲೆ ಆಸೆ ಇನ್ನೂ ಜಾಸ್ತಿ ಆಗುತ್ತತ್ತೆ. ಅರ್ಥ ಮಾಡ್ಕೊಡಿ. ನಾನು ಹೋಗ್ತೀನತ್ತೆ, ನನ್ನ ಬಿಟ್ಬಿಡಿ ಅತ್ತೆ. ಅಯ್ಯಯ್ಯೋ ಮಂತಿನೇ ಭಾಗ್ಯ, ನನ್ನ ಮಗನ್ ಪಡ್ಕೊಳ್ಳೋದಂದ್ರೆ ಅಷ್ಟೊಂದು ಸುಲಭ ಅನ್ಕೋಬಿಟ್ಟಿದ್ದೇನೆ. ಮೊದಲು ಅವನು ನಿನ್ ಮೇಲೆ ಮನ್ಸಿಲ್ಲ, ಮನ್ಸಾಗೋ ತರ ನೀನ್ ನಡ್ಕೊಬೇಕು. ಯಾವಾಗ ನೋಡಿದ್ರು ನೀನ್ ನನ್ನ ಜೊತೆನೇ ಸೇರ್ಕೊಂಡಿದ್ರೆ ಅವ್ನಿಗೆಲ್ಲೇ ಮನ್ಸು ಬರುತ್ತೆ? ಏನ ಭಾಗ್ಯ, ಈ ಪಿಕ್ಚರ್ಗಳೆಲ್ಲ ನೋಡಲ್ವಾ ನೀನು? ಈಗಿನ ಕಾಲದ ಹುಡುಗಿನಪ್ಪ, ಎಲ್ಲ ನಾನೇ ಹೇಳ್ಕೊಡ್ಬೇಕು ನಿನಗೆ. ಆ ಪಿಕ್ಚರ್ ನಂಗೆ ನೋಡು, ಎಂತೆಂತ ವಯ್ಯಾರ ಮಾಡ್ತಾರೆ ಹುಡುಗ ನೋಡ್ಲಿ ಅಂತ. ಅಮುಖಕ್ಕೆ ಬಣ್ಣ ಬಳ್ಕೊಳ್ಳೋದೇನು, ಅದೇನೋ ಲಿಪ್ಸ್ಟಿಕ್ ಅಂತಾರ, ಲಿಪ್ಸ್ಟಿಕ್ ಹಾಕೊಳ್ಳೋದೇನೋ, ಕಣ್ಣು ಕಪ್ ಇಕ್ಕೊಳ್ಳೋದೇನು, ಕೂದಲೆಲ್ಲ ಹಿಂಗೆ ಅವಳೆ ಪರ್ಕೆ ಇರ್ತದಲ್ಲ ಹಂಗೆ ಜೋತ್ ಬಿಡ್ಕೊಳ್ಳೋದೇನು. ಅಯ್ಯೋ ಅತ್ತೆ, ಪರ್ಕೆ ತರ ಅಲ್ಲ, ಅದು ಸ್ಟ್ರೈಟ್ ಹೇರ್. ಅದೇ ಸ್ಟ್ರೈಟೇ. ಅದು ಹಾಳಾಗೋಗ್ಲಿ. ಈ ನೀನ್ ಅವತಾರನೋ ಹಳ್ಳಿ ಗಮಾಡಿ ತರ ಇದ್ರೆ ಯಾವ ಗಂಡಸೆ ನೋಡ್ತಾ ನೀನನ್ನ? ಗೌರಮ್ಮನ್ ತರ ಈ ಕುತ್ಕೋ ಅನ್ನೋ ಕಾಲ ಹೊರಟೋಯ್ತು ಕಣೆ. ಇವಾಗ ಏನಿದ್ರು ಅಂದ ಚಂದಕ್ಕೆ ಬೆಲೆ. ಎಲ್ಲ ನಾನೇ ಹೇಳ್ಕೊಡ್ಬೇಕಪ್ಪ, ನನಗಂತ ಕರ್ಮ ಇದು. ನನ್ನ ಮಗನ್ ಮನ್ಸಾಗತ್ತರ ನೀನ್ ನಡ್ಕೊಳ್ಳೋದಿಲ್ಲ, ವಯ್ಯಾರವಾಗಿರೋದಿಲ್ಲ. ಆ ಕಾವೇರಿ ಅದೇನ್ ವಯ್ಯಾರ ತೋರಿಸ್ಬಿಟ್ಲೋ ಏನೋ, ಹೋಗ್ ಪುಸ್ತಕನ ಬಿದ್ದುಬಿಟ್ಟ. ಅವಳ ತರನೇ ನೀನು ಇದ್ದಿದ್ರೆ, ಚಂದುಳ್ಳಿ ತರ ಮಾತಾಡಿದಿದ್ರೆ ಇವೆಲ್ಲ ಇರ್ತಿತ್ತ ನಿಂಗೆ ಹಣೆ ಬರ. ಇನ್ನೊಬ್ರು ಗಂಡನ್ ಕಾಯ್ಕೊಂಡ್ ಕುತ್ಕೊಳ್ಳೋದು. ಹೋಗತ್ತ, ಹೋಗ್ತೀನಿ ಅನ್ನೋಳ ನಾನು ಹಿಡಿದಿಟ್ಕೊಳಕ್ಕಾಗ್ತದ? ಹೋಗತ್ತ, ಇವತ್ತೇ ನಿಮ್ಮ ಅಮ್ಮನ್ ಕರೆಸ್ತೀನಿ. ಅತ್ತೆ ಇನ್ನೇನ್ ಮಾಡ್ಲತ್ತೆ ನಾನು ಹೆಂಗತ್ತೆ ನೋಡ್ಕೊಂಡಿರ್ಲಿ ನಮ್ಮ ಮಾವನ? ಬೇರೆ ಹುಡುಗಿ ಜೊತೆ ನನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ಇಬ್ರು 2 ದಿನ ಆಯ್ತು ಹೋಗಿ ಜೊತೆಲ್ಲೇ ಇರ್ತಾರೆ. ಅವ್ರಿಗೇನಾದ್ರು ಮಗುಗಿಗೂ ಆಗ್ಬಿಟ್ರೆ ನನ್ನ ಕತೆ ಏನತ್ತೆ? ಡಿವರ್ಸ್ ಕೊಡ್ಸಕ್ಕಾಗಲ್ಲ. ಮುಚ್ಚಾಯ್ತಾ? ಕೇಳ್ ನನಗೆ ಸಾಕಾಗೋಯ್ತತ್ತ. ನನ್ನ ಹತ್ರ ಹಿಂಗೆ ಗೋಳಾಡೋ ಬದಲು ನನ್ನ ಮಗಂಗೆ ಪ್ರೀತಿ ಬರೋ ಥರ ಏನಾರ ಮಾಡು. ನಾನೇನು ಬೇಡ ಅಂತೀನ? ಅದನ್ನ ಬಿಟ್ಟು ನನ್ನ ಹತ್ರ ಬಂದು ಗೋಳಾಡ್ಕೊಂಡು ಕುತ್ಕೊಂಡ್ರೆ ನಾನೇನು ಮಾಡ್ಲಿ ಹೇಳು? ಪಿರುತಿ ಮಾಡಿ ಮದುವೆ ಮಾಡ್ಕೊಬಿಟ್ಟವನೆ. ಇವಾಗ ಬಿಟ್ಬಿಡು ಅಂತ ಹೇಳಿದ್ರೆ ಅವ್ನು ಬಿಟ್ಬಿಡ್ತಾನ? ಒಳ್ಳೆ ಕತೆ ಆಯ್ತು ನನಗೆ. ನೋಡಮ್ಮ, ನೀನು ಅದೇನು ಮಾಡ್ಕೆ ಮಾಡು, ಏನನ ಮಾಡು, ಒಟ್ನಾಗೆ ನನ್ನ ಮಗನ ಬುಟ್ಟಿಗಾಕ ಅಷ್ಟೇ ನಾನು ಹೇಳಕ್ಕಾಗದು. ಇದ್ರ ಮೇಲೆ ನಾನೇನು ಹೇಳಕ್ಕಾಗಲ್ಲ. ಅವ್ರ ಮಕ್ಕಳಾಯ್ತು, ಅದು ಆಯ್ತು, ಇದಾಯ್ತು ಅಂದ್ರೆ ನಾನೇನು ಮಾಡೋಕ್ಕಾಗ್ತದೆ? ನಾನು ಎಷ್ಟಂತ ಹಿಡಿದಿಟ್ಕೊಳ್ಳಿ, ನಾನಿನ್ನೂ ಅವ್ರಿಗೆ ಪ್ರಶ್ನೂ ಮಾಡಿಲ್ಲ ನಿನ್ ಸಲುವಾಗಿ. ನನಗೂ ಮೊಮ್ಮಗಳನ್ನ ನೋಡ್ಬೇಕಂತ ಆಸೆ ಇರಲ್ವಾ? ನೋಡು, ಆದಷ್ಟು ಬೇಗ ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೇಗ ಬುಟ್ಟಿಗೆ ಹಾಕೊಳ್ಳಂಗಿದ್ರೆ ಹಾಕ. ಇಲ್ಲ ಅಂದ್ರೆ ನೀನ್ ಇಷ್ಟ ನೋಡು. ನಾನೇನೋ ನಮ್ಮ ಅಣ್ಣನ ಮಗಳು ನನ್ನ ಜೊತೆಗಿದ್ರೆ ಯಾವಾಗಲೂ ನನ್ನ ಜೊತೆಗೆ ಇರ್ತಾಳೆ, ಚೆನ್ನಾಗಿ ನೋಡ್ಕೊಬೋದು. ಇಲ್ಲಿ ಆಸ್ತಿಗೆಲ್ಲ ಬೇರೆ ಯಾರಿಗೋ ಕೊಡೋ ಬದಲು ನಮ್ಮ ಅಣ್ಣನ ಮಗಳಿಗೆ ಕೊಡ್ಬೋದು ಅಂತ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನೀನು ನಮ್ಮ ಮನೆಗೆ ಬಂದು 1 ತಿಂಗಳಾಯ್ತು. ಇದುವರೆಗೂ ನನ್ನ ಮಗನ ಅಳ್ಳಾಡ್ಸಕ್ಕಾಗಿಲ್ಲ ನಿನ್ ಕೈಲಿ. ಇನ್ನು ಮುಂದಕ್ಕೂ ಅಳ್ಳಾಡ್ಸಿ ಅನ್ನೋದು ನನಗೆ ಯಾಕೋ ನಂಬಿಕೆ ಇಲ್ಲ ಬಿಡು. ನೋಡು, ವಿಚಾರ ಮಾಡು. ಅತ್ತೆ ನೀವ ಹಿಂಗ್ ಮಾತಾಡ್ತಿರೋದು ಏನತ್ತೆ? ನೀವ್ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡ್ರೆ ನೀನ್ ಏನ್ ಮಾಡ್ತೀವಿ ಮಾಡು ಅಂತಿದ್ದೀರಲ್ಲ. ಇನ್ನೇನೇ ಮಾಡ್ಲಿ ಭಾಗ್ಯ, ಏನಂತ ಸಪೋರ್ಟ್ ಮಾಡ್ಲಿ ಹೇಳು? ನಿನ್ ಹೃದಯನ ತಗೊಂಡೋಗ ಹೃದಯದೊಳಗೆ ಇಕ್ಕಕ್ಕಾಗ್ತದ ನಾನು? ಇಲ್ಲ ಹೇಳ್ಕೊಟ್ಟು ಮಾಡ್ಸದ ಇದು? ಅವೆಲ್ಲ ಅಲ್ಲ ಕಣೆ, ಇದು ಬಹಳ ಸೂಕ್ಷ್ಮ. ಇದು ಪ್ರೀತಿ ಅನ್ನೋದು ಮನಸ್ಸಿಂದ ಹುಟ್ಟಬೇಕು, ಹಂಗ್ ಮಾಡ್ಬೇಕು. ನೀನ್ ಮಾಡ್ದೆ ನಾನ್ ಮಾಡಕ್ಕಾಗ್ತದೇನೆ? ನೋಡಮ್ಮ ಭಾಗ್ಯ, ನೀನಂದ್ರೆ ನನಗೆ ಇಷ್ಟನೇ. ನಮ್ಮ ಅಣ್ಣನ ಮಗಳು ನೀನು, ಎತ್ತಿ ಆಡ್ಸಿದ್ದೀನಿ ನಿನ್ನ. ನೀನ್ ನನ್ನ ಸೊಸೆ ಆದ್ರೆ ಅದಕ್ಕಿಂತ ಖುಷಿ ಪಡೋರು ಈ ಪ್ರಪಂಚದಾಗೆ ಯಾರು ಇಲ್ಲ ಅನ್ಕೋ. ಆದ್ರೆ ಬಲವಂತದಿಂದ ನಾನು ಮಾಡೋ ಕೆಲಸ ಅಲ್ಲ ಕಣಮ್ಮ ಇದು. ಇದಕ್ಕೆ ಜಾಸ್ತಿ ಸಮಯನೂ ಇಲ್ಲ. ಎಷ್ಟು ದಿನ ಅಂತ ಪ್ರಶ್ನೆ ಮಾಡ್ದಂಗಿರೋದು? ಇವತ್ತಲ್ಲ ನಾಳೆ ಕೇಳ್ತಾರೆ ಜನ. ಆಡ್ಕತ್ರೆ ಉಗಿತಾರ ಮಗಕ್ಕೆ. ಮದುವೆ ಮಾಡೋ 1 ತಿಂಗಳಾಯ್ತು, ಪ್ರಶ್ನೆ ಎಲ್ಲ ಏನಿಲ್ಲ. ಅದ್ಯಾಕೆ ಮಾಡಿದ್ರಿ ಮದುವೆನ ಅಂತ? ಅವೆಲ್ಲ ಯಾಕಮ್ಮ? ನೋಡು, ನಿನ್ ಕೈಲಿ ಆದ್ರೆ ಮನ್ಸನ್ನ ಚೇಂಜ್ ಮಾಡು. ಇಲ್ಲ ಅಂತಂದ್ರೆ ನನ್ನ ಮಗನಿಂದ ಚೆನ್ನಾಗಿರೋ ಹುಡುಗರು ಅವ್ರೆ. ನಾನೇ ಒಂದು ಒಳ್ಳೆ ಹುಡುಗನ ನೋಡ್ಬಿಟ್ಟು ನಿನಗೆ ಮದುವೆ ಮಾಡ್ತೀನಿ ಕಣೆ. ಏನ್ ಮಾಡ್ತೀಯಾ? ಹಾಗಾಗೋಯ್ತು. ನನಗೂ ಏನು ಇವಾಗ ಕಾವೇರಿ ಅಂದ್ರೆ ಅಷ್ಟಕ್ಕಷ್ಟೇನೆ. ಅವಳ ಮೇಲೆ ನೀವು ಪ್ರೀತಿ ಬಂದೈತೆ ಅಂತ ಅನ್ಕೋಬೇಡ. ಅದು ಮುಂದಕ್ಕೂ ಬರ್ತದೆ ಅನ್ನೋದು ನನಗೆ ಅನುಮಾನನೇ. ನನ್ನ ಮಗನಿಗೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡೆ ಹೊತ್ತು ಅವಳಿಗೋಸ್ಕರನೂ ಅಲ್ಲ. ನೀನು ನನ್ನ ಮಗ ಇಬ್ರು ಕೊನೆವರೆಗೂ ಗಂಡ ಹೆಂಡತಿ ಆಗಿರ್ಬೇಕು ಅಂತ ನನ್ನ ಆಸೆ ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನ ಆಸೆ ಆಗಿತ್ತು. ನಮ್ಮ ಅಣ್ಣನ ಆಸೆ ಈಡೇರಿಸಬೇಕು ಅಂತ ನಾನು ಎಷ್ಟೋ ಪ್ರಯತ್ನಗಳು ಮಾಡಿದೆ ಕಣೆ. ಕೊನೆಗೆ ನನ್ನ ಕೈಲಿ ಆಗಲಿಲ್ಲ. ಏನು ಮಾಡಲಿ? ನನಗೂ ವಯಸ್ಸಾಯ್ತು. ಹಿಂಗೆ ಮೊನ್ನೆ ಯಾವುದೋ ಪಿಕ್ಚರ್ನಾಗ ನೋಡ್ತಾ ಇದ್ದೆ. ಹಿಂಗೆ ಒಂದು ಹುಡುಗಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರ್ತಾರಂತೆ. ಆ ಹುಡುಗರಮ್ಮ ಯಾವಾಗ ನೋಡಿದ್ರು ಜಗಳ ತೆಗೆಯೋದು, ಗಂಡ ಹೆಂಡತಿ ದೂರ ಮಾಡೋದು, ಬರೀ ಇದೇ ಕೊನೆವರೆಗೂ ಮಾಡ್ಕೊಂಡು ಬಂದು ಕೊನೆಗೆ ಹಾರ್ಟ್ ಅಟ್ಯಾಕ್ ಆಗಿ ಆ ಹುಡುಗರಮ್ಮ ಸತ್ಯ ಓದ್ಲಂತೆ ಕಣೆ. ಅಯ್ಯೋ, ನನ್ನ ಜೀವನ ಹಂಗಾಗೋದು ನನಗೆ ಇಷ್ಟ ಇಲ್ಲ ಕಣಮ್ಮ. ಇನ್ನು ನನ್ನ ಮೊಮ್ಮಕ್ಕಳು ನೋಡಬೇಕು, ಅವ್ರ ಜೊತೆ ಆಡಬೇಕು, ಅವ್ರ ಬಾಯಿಗೆ ಅಜ್ಜಿ ಅಂತ ಕರ್ಸ್ಕೊಬೇಕು, ಇನ್ನು ಏನೇನೇನೋ ಆಸೆ ಇಟ್ಕೊಂಡಿದ್ದೀನಿ. ಅದೆಲ್ಲ ನೆರವೇರ್ಬೇಕಂದ್ರೆ ಆದಷ್ಟು ಬೇಗ ನಾನು ನನ್ನ ಮೊಮ್ಮಗನ್ ನೋಡ್ಬೇಕು. ಅದು ನಿನ್ನಿಂದಾದ್ರೂ ಸರಿ, ಆ ಕಾವೇರಿಯಿಂದಾದ್ರೂ ಸರಿ. ನೋಡು ಏನ್ ಮಾಡ್ತೀಯ ನೋಡು. ರೀ, ಮದ್ವೆ ಎಷ್ಟು ಚೆನ್ನಾಗಿತ್ತಲ್ಲ. ನಾನಂತೂ ತುಂಬಾ ಜಾಲಿ ಮಾಡಿದೆ. ಹೌದು ಕಾವೇರಿ, ನೀನಂತೂ ಮದ್ವೆಲಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಗೊತ್ತಾ? ಎಲ್ಲರಿಗಿಂತ ನೀನೇ ಚೆನ್ನಾಗಿ ಕಾಣಿಸ್ತಿದೆ ಕಣೆ. ನೀವಿನ್ನೇನೋ, ನೀವು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಹೋಗ್ಲಿ ಬಾ ಬಾ, ಮನೆ ಬಂತು. ಅಮ್ಮ, ಬರಪ್ಪ ಬರ್ರಿ. ಇವಾಗ ನೆನ್ಪಾಯ್ತಾ ಇಬ್ರಿಗೆ ಮನೆ? ಯಾಕಮ್ಮ ಹಿಂಗ್ ಮಾತಾಡ್ತೀಯಾ? ಅಲ್ಲಪ್ಪ, 1 ದಿನ ಅಂತ ಹೇಳ್ಬಿಟ್ಟು ಹೋದವರಲ್ವಾ ಮದ್ವೆಗೆ ನೀವು. 2 ದಿನ ಆದ್ರೂ ಬರ್ದಂಗಿದ್ರೆ ಇನ್ನೇನ್ ಮಾತಾಡೋಣ ಹೇಳು? ಅದ್ ಹಂಗಲ್ಲಮ್ಮ,
ಅಲ್ಲಿ ಮದುವೆ ಮುಗಿಸ್ಕೊಂಡ್ವಾ ವಿಪರೀತ ಮಳೆ ಆಯ್ತು. ಮತ್ತೆ ನಮ್ಗೆ ಆ ಕಡೆಯಿಂದ ಬರಕ್ಕೆ ಏನು ಗಾಡಿಗಳು ಸಿಗ್ಲಿಲ್ಲ. ಅದಕ್ಕೆ ಕಾವೇರಿಯವ್ರ ಮನೆಗೆ ಹೋಗಿ ರಾತ್ರಿ ಅಲ್ಲೇ ಉಳ್ಕೊಂಡು ನೋಡು ಬೆಳಿಗ್ಗೆನೆ ಎದ್ದ ತಕ್ಷಣ ಬಂದ್ವಿ. ಅವ್ರ ಪಾಪ ಕಳ್ಸಕ್ಕೆ ರೆಡಿ ಇರಲಿಲ್ಲ. ಇವತ್ತು ಒಂದಿನ ಇರಿ ಇಲ್ಲೇ, ಒಂದೆರಡು ದಿನ ಇರಿ ಅಂತ ಹೇಳ್ತಾ ಇದ್ರು. ತುಂಬಾ ಬಲವಂತ ಮಾಡಿದ್ರಮ್ಮ. ಇಲ್ಲ ಅಮ್ಮಂಗೆ ಹುಷಾರಿರೋದಿಲ್ಲ, ಹೋಗ್ಲೇಬೇಕು ಅಂತ ಹೇಳಿದ್ಲು ಕಾವೇರಿ. ನಾನೇನೋ ಕಾವೇರಿ ಒಂದ್ 2 ದಿನ ಇರೋಣ ಅಂತಾನೆ ಹೇಳ್ದೆ. ಪಾಪ ಕಾವೇರಿನೇ ನಿನಗೋಸ್ಕರ ಕಣಮ್ಮ ಹೋಗೋಣ ಅಂತ ಅಂದ್ಲು. ಹೌದು ಅತ್ತೆ, ನಿಮಗೆ ಬೇರೆ ಟೈಮ್ ಆಗಿ ಮೆಡಿಸನ್ ಕೊಡ್ಬೇಕಲ್ಲ, ಶುಗರ್ ಇದೆಯಲ್ಲ ನಿಮಗೆ, ಮರ್ತು ಬಿಡ್ತೀರಾ. ಅದಕ್ಕೇನೆ ನಾನು ಬೇಕಾದ್ರೆ ಇನ್ನೊಂದು ದಿನ ಹೋದ್ರಾಯ್ತು, ಬನ್ನಿ ಇವತ್ತು ಹೋಗೋಣ, ನಾಳೆ 2 ದಿನ ಆಯ್ತು ಅಂತ ಕರ್ಕೊಂಡು ಬಂದೆ. ಸರಿ ಹೋಗಿ ಇಬ್ರು ಕೈಕಾಲು ಮುಖ ತೊಳ್ಕೊಳ್ಳಿ. ಆಕಾಶ, ನಿನಗೆ ಅಂತ ಮಸಾಲೆ ರೊಟ್ಟಿ ಮಾಡಿದ್ದೀನಿ, ನಿಂಗೆ ಇಷ್ಟ ಅಂತ. ಇಬ್ರು ಹೋಗಿ ಹಾಕೊಂಡ್ ತಿನ್ರಿ. ಅತ್ತೆ ಏನಕ್ಕೆ ಮಾಡಕ್ ಹೋದ್ರಿ? ನಾನೇ ಮಾಡೋಣ ಅಂತ ಅಲ್ಲಿಂದ ಬೇಗ ಹೊರಟು ಬಂದೆ. ಇರ್ಲಿ ಮಾಡಿಟ್ಟಿದ್ದೀನಿ, ಹೋಗಿ ತಿನ್ರಿ. ಆಮೇಲೆ ಮದ್ವೆ ಎಲ್ಲ ಚೆನ್ನಾಗಾಯ್ತಾ? ಹೌದಮ್ಮ, ಮದ್ವೆ ತುಂಬಾ ಚೆನ್ನಾಗಾಯ್ತು. ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಎಷ್ಟು ಚೆನ್ನಾಗಾಯ್ತು ಗೊತ್ತಾ? ಹುಡುಗನ ಮನೆಯವರಂತೂ ತುಂಬಾ ಒಳ್ಳೆಯವರು, ಮತ್ತೆ ತುಂಬಾ ಅನುಕೂಲ ಇರುವಂತವ್ರು. ಕಾವ್ಯ ಅದಕ್ಕೆ ಅವ್ರ ತಂಗಿ ತುಂಬಾ ಅದೃಷ್ಟ ಮಾಡಿದ್ದಾರೆ. ಹುಡುಗರ ಅಪ್ಪ ಅಮ್ಮ ಎಲ್ಲ ತುಂಬಾ ಒಳ್ಳೆಯವ್ರು ಕಣಮ್ಮ. ಎಲ್ಲಾನು ಚೆನ್ನಾಗಿ ಮಾತಾಡ್ಸಿದ್ರು ಪಾಪ. ನಮ್ಮನ್ನು ಮನೆಗೆ ಕರೆದ್ರು ಬನ್ನಿ ಒಂದಿನ ಅಂತ. ಬರ್ತೀವಿ ಅಂತ ಹೇಳಿದೀವಿ. ಸರಿ ಆಯ್ತು. ಆಕಾಶ್ ಮಾವ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಹೇಳ್ ಭಾಗ್ಯ? ಏನು? ನನಗೆ ಇಲ್ಲಿ ಎಲ್ಲರ ಹತ್ರ ಮಾತಾಡೋದಕ್ಕೆ ಮುಜುಗರ ಆಗುತ್ತೆ. ನಾನು ನಿನ್ನನ್ನ ಏನೋ ಕೇಳಬೇಕು. ಇವತ್ತು ಆಗಿದ್ದಾಗ್ಲಿ ತೀರ್ಮಾನ ಆಗ್ಲೇಬೇಕು. ನಾನು ಎಷ್ಟು ದಿನ ಅಂತ ಇದೆಲ್ಲ ನೋಡ್ಲಿ. ಏನಾಯ್ತು ಭಾಗ್ಯ? ಏನಮ್ಮ ಹೇಳ್ತಿದ್ದಲ್ಲ ಇವಳು? ಏನ್ ನೋಡ್ತಿದ್ಯಾ? ಏನಾಯ್ತು ನಿನಗೆ? ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಅಮ್ಮನ ಜೊತೆ ಚೆನ್ನಾಗೇ ಇದೆಯಲ್ಲ ಭಾಗ್ಯ. ಇಲ್ಲಿ ನಾನು ನನ್ನ ಹೆಂಡತಿ ಇಬ್ರು ಒಂದೇನೆ. ಅವಳ ಹತ್ರ ಮುಚ್ಚಿಡೋಂಥದ್ದು ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಅದೇನೇ ಇದ್ರು ಸರಿ, ಅವಳ ಮುಂದೆನೂ ಹೇಳು, ಮತ್ತೆ ಅಮ್ಮನ ಮುಂದೆನೂ ಹೇಳು. ಇಲ್ಲ ಅಂದ್ರೆ ನನಗೇನು ಹೇಳಬೇಡ ನೀನು. ಇದ್ಯಾಕೋ ಸರಿ ಹೋಗೋದಿಲ್ಲ. ನನ್ನ ಹೆಂಡತಿ ಏನ್ ಅನ್ಕೋತಾಳೆ ನೀನ್ ಈ ರೀತಿ ಎಲ್ಲ ಮಾತಾಡಿದ್ರೆ? ನನಗೆ ಮದ್ವೆ ಆಗಿದೆ ಭಾಗ್ಯ. ನಾನು ಆ ರೀತಿ ನನ್ನ ಹೆಂಡತಿ ಬಿಟ್ಟು ಬೇರೆ ಹುಡುಗಿ ಜೊತೆ ಹಾಗೆಲ್ಲ ಪ್ರೈವೇಸಿಲಿ ಮಾತಾಡೋದಿಲ್ಲ. ನನ್ನ ಸಂಸಾರ ಏನಾಗಬೇಕು ಹೇಳಮ್ಮ ನೀನಾದ್ರು. ಅದು ಅದು ಆಕಾಶ, ಅವಳೇನೋ ಮಾತಾಡ್ಬೇಕು ಅಂತಿದ್ಲಪ್ಪ, ನನಗೆ ಗೊತ್ತಿಲ್ಲ. ಅತ್ತೆ ಏನತ್ತೆ ನೀವು ಗೊತ್ತಿಲ್ಲ ಅಂತಿರಲ್ಲ? ನೀನ್ ಏನ್ ಮಾತಾಡ್ಬೇಕಂತಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ನೀನ್ ಹೇಳಮ್ಮ. ಅದೇ ನಾನ್ ಮಾತಾಡಕ್ಕಾಗತ್ತಾ? ಅದೇನಿದೆ ಹೇಳು. ಅವನ ಮನ್ಸಲ್ಲಿ ಏನಿದೆ ಅವ್ನು ಹೇಳ್ತಾನೆ. ಆಯ್ತು ಬಿಡಿ ಅತ್ತೆ, ಕೊನೆಗಾಲದಲ್ಲಿ ನೀವು ಕೈ ಕೊಡ್ತೀರ ಅಂತ ನನಗೆ ಗೊತ್ತಿರ್ಲಿಲ್ಲ. ನನ್ನ ಮನ್ಸಲ್ಲಿರೋದನ್ನ ನಾನೇ ಹೇಳ್ತೀನಿ. ಯಾರಿದ್ರೇನು ಯಾರಿಲ್ಲ ಅಂದ್ರೇನು, ಅದಕ್ಕೆ ನಾನೇ ಹೆದರ್ಕೋಬೇಕು? ನೋಡು ಆಕಾಶ್ ಮಾವ, ನಾನು ಚಿಕ್ಕ ವಯಸ್ಸಿಂದನು ನಿನ್ನನ್ನು ಇಷ್ಟಪಟ್ಟಿದ್ದೀನಿ. ನನಗೆ ನೀನಂದ್ರೆ ತುಂಬಾ ಇಷ್ಟ. ಆದ್ರೆ ನೀನು ನನಗೆ ಮೋಸ ಮಾಡಿ ಕಾವೇರಿನ ಮದುವೆ ಮಾಡ್ಕೊಂಡಿದ್ಯಾ. ಅದನ್ನ ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಪ್ರತಿದಿನ ನನಗೆ ತುಂಬಾ ನೋವಾಗ್ತಿದೆ ಮನಸ್ಸಿಗೆ. ಅತ್ತೆ ಕೂಡ ಪ್ರತಿದಿನ ನನಗೆ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಇವತ್ತು ಏನೇನೋ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ಅಷ್ಟೇನೆ, ಅವ್ರವ್ರ ಜೀವನನೇ ಮುಖ್ಯ, ಅವ್ರವ್ರ ಮಕ್ಳು ಸಂತೋಷನೇ ಮುಖ್ಯ. ನಾನು ಯಾವತ್ತಿದ್ರು ಈ ಮನೆಗೆ ಸಂಬಂಧಿಕಳಷ್ಟೇ. ಈ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಪಟ್ಟೆ. ನನಗೆ ಈ ಕ್ಷಣಕ್ಕೂ ಅಷ್ಟೇ ನೀನಂದ್ರೇನೆ ಇಷ್ಟ. ನಿನ್ನ ಹೆಂಡತಿಯಾಗಿರೋದಕ್ಕೆ ಇಷ್ಟ. ನನಗೆ ನೀನ್ ಕಾವೇರಿ ಮದುವೆ ಮಾಡ್ಕೊಂಡ್ರು ಪರವಾಗಿಲ್ಲ. ನನಗೀಗ್ಲೂ ಕೂಡ ನಿನ್ ಮೇಲೆ ಮನ್ಸಿದೆ. ಅದಕ್ಕೆ 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 ಏನ್ ಮಾತಾಡ್ತಿದ್ಯಾ ಭಾಗ್ಯ ನೀನು? ನೀನ್ ಮಾತಾಡ್ತಿರೋದು ಸರಿ ಹೋಗ್ತಾ ಇಲ್ಲ ನನಗೆ ಯಾಕೋ. ಹೇಳೋವರೆಗೂ ಕೇಳು ಮಾವ. ನೀ ನನಗೆ ಮೋಸ ಮಾಡಿದ್ಯಾ ಅಷ್ಟೇ. ನನ್ನ ಮನ್ಸಲ್ಲೇ ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಹೊರಗಡೆ ಪ್ರಪಂಚಕ್ಕೆ ಮದುವೆ ಮಾಡ್ಕೋಬೇಕಷ್ಟೇ. ಹೇಳ್ತಾ ಇದೀನಿ ಕೇಳು. ನೀನೇ ನನ್ನ ಗಂಡ. ನೀನು ಆ ಕಾವೇರಿನ ಮದುವೆ ಮಾಡ್ಕೊಂಡಿದ್ದಾಗಿದೆ. ಇವಾಗ ಏನು ಮಾಡಕ್ಕಾಗಲ್ಲ. ಆದ್ರೆ ನೀನು ನನ್ನನ್ನ 2ನೇ ಮದುವೆ ಮಾಡ್ಕೋಬೇಕು. 2ನೇ ಮದುವೆನಾ? ಭಾಗ್ಯ, ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಗಂಡಂಗೆ 2 ಮದುವೆನಾ? ನೀನೇನು ಮಾತಾಡ್ಬೇಡ ಇದ್ರ ಮಧ್ಯದಲ್ಲಿ. ನೀನ್ ಮಾತಾಡ್ಕೂಡ್ದು. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ನನ್ನ ಮಾವನ ಹತ್ರ ಮಾತಾಡ್ತಾ ಇದ್ದೀನಿ. ಬಾಯಿ ಮುಚ್ಕೊಂಡು ಸುಮ್ಮನಿರೋ ಅಷ್ಟೇ. ನೀನ್ ಹೇಳು ಮಾವ, ನೀನ್ ಮಾತಾಡೋ. ನೀನು ನನ್ನ 2ನೇ ಮದುವೆ ಮಾಡ್ಕೋತ್ಯಾ? ಭಾಗ್ಯ, ಏನ್ ಮಾತಾಡ್ತಿದ್ಯಾ ನೀನು? 2ನೇ ಮದ್ವೆನಾ? ಇಲ್ಲ, ಆಗೋದಿಲ್ಲ. ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಜ್ಞಾನ ಇಲ್ಲ. ಸುಮ್ಮನೆ ನಿನ್ ಜೀವನ ಹಾಳು ಮಾಡ್ಕೋಬೇಡ. ನಿನ್ಗೆ ಅಂತ ಒಂದು ಸುಂದರವಾದ ಜೀವನ ಇದೆ. ಅದು ಅಲ್ಲದೆ ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಮನ್ಸಿಲ್ಲ, ಆ ರೀತಿ ಭಾವನೆ ಇಲ್ಲ. ಆ ರೀತಿ ಇದ್ದಿದ್ರೆ ನಾನು ನಿನ್ನೇ ಮದುವೆ ಮಾಡ್ಕೋತಾ ಇದ್ದೆ ಅಲ್ವಾ? ನಾನು ಯಾವತ್ತಾದ್ರೂ ನೀನಂದ್ರೆ ಇಷ್ಟ ಅಂತ ಹೇಳಿದಿನ? ನೀನು ಅತ್ತೆ ಮಗಳು ಅಂತ ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ತಾ ಇದ್ದೆ. ಅಷ್ಟಕ್ಕೆ ನೀನು ಅದನ್ನ ಪ್ರೀತಿ ಅಂತ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ನೋಡು, ಈ ತರ ಹುಚ್ಚುಚ್ಚಾಗಿ ಯೋಚನೆ ಮಾಡೋದನ್ನ ಬಿಟ್ಬಿಡು. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೋ. ನಿಮ್ಮ ಅಪ್ಪ ಅಮ್ಮ ಇದಾರಲ್ಲ, ಮಾಡ್ತಾರೆ. ಅದನ್ ಬಿಟ್ಟು ಆಗ್ಲೇ ಮದ್ವೆ ಆಗಿರೋ ಹುಡುಗನ ಮೇಲೆ ಕಣ್ಣಾಗ್ತೀಯಾ? ಛೇ, ನಾಚಿಕೆ ಆಗಲ್ವಾ? ಒಂದ್ ಹೆಣ್ಣಾಗಿ ಒಂದ್ ಗಂಡಸನ್ ಕೇಳೋ ಮಾತಾ ಇದು. ಅದು ಅಲ್ಲದೆ ನನ್ನ ಹೆಂಡತಿ ನನ್ನ ಪಕ್ಕದಲ್ಲೇ ಇದ್ದಾಳೆ. ಅವಳಂದ್ರೆ ನನ್ನ ಜೀವ, ಅವಳಿಗೂ ನಾನಂದ್ರೆ ಜೀವ. ನಮ್ಮಿಬ್ರ ಮಧ್ಯೆ ಮುಳ್ಳಾಗಿ ಬರ್ತಿದ್ಯಾ ನೀನು? ಅಮ್ಮ, ಇದೆಲ್ಲ ನೋಡ್ಕೊಂಡು ನೀನು ಸುಮ್ಮನೆ ಇದೆಯಲ್ಲಮ್ಮ, ಏನೋ ಮಾತಾಡು. ನಾನೇನೋ ಮಾತಾಡ್ಲಿ? ಪಾಪ ಅವಳು ಚಿಕ್ಕ ವಯಸ್ಸಿಂದ ನಿನ್ನೇ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ಲು. ನೋಡಮ್ಮ, ಅವ್ನ ಮನ್ಸಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ. ಅವನ ಮಾತು ಕೇಳು ಅಂತ ಅಂದೆ. ಚೇಚೆ, ಅಲ್ಲಮ್ಮ, ಅವಳು ಬುದ್ಧಿ ಹೇಳದ್ಬಿಟ್ಟು ಅವ್ರ ಅಪ್ಪ ಅಮ್ಮಂಗೆ ಹೇಳದ್ಬಿಟ್ಟು ಈ ವಿಷಯನ ಅವ್ರನ್ನ ಕೇಳು ಅಂತ ಹೇಳಿದ್ಯಲ್ಲಮ್ಮ ನೀನು. ನೋಡಮ್ಮ, ನಿನ್ ಮನ್ಸಲ್ಲಿ ಏನಾದ್ರೂ ಅವಳನ್ನ ಸೊಸೆ ಮಾಡ್ಕೋಬೇಕು ಅಂತ ಇದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ನನಗೆ ಕಾವೇರಿನೇ ಹೆಂಡತಿ, ಅವಳೇ ನನ್ನ ಪ್ರಪಂಚ. ನಿನಗೆ ನಾನು ಮುಂಚೆಯಿಂದನೂ ಹೇಳಿದ್ದೀನಿ, ನಿನಗೆ ಇರೋದು ಇಷ್ಟ ಇಲ್ಲ ಕಾವೇರಿಲಿ ಅಂತ ಅಂದ್ರೆ ಹೇಳ್ಬಿಡು, ನಾವಿಬ್ರು ಬೇರೆ ಇರ್ತೀವಿ. ಇಲ್ಲ ಅಂತಂದ್ರೆ ಇವಳನ್ನ ಮೊದಲು ಅವ್ರೂರು ಕಳಿಸ್ಬಿಡು ಅಷ್ಟೇ. ನಡಿ ಕಾವೇರಿ, ಒಳಗಡೆ ಹೋಗೋಣ. ಇದೆಲ್ಲ ಮಾತಾಡಿದ್ರೆ ನಂಗೆ ತಲೆ ಕೆಟ್ಟೋಗುತ್ತೆ.